ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಟೆಂಪಲ್ ರನ್ ಮೂಲಕ ಜಾನ್ವಿ ಕಪೂರ್ ಹುಟ್ಟುಹಬ್ಬದ ಆಚರಣೆ. 3550 ಮೆಟ್ಟಿಲುಗಳನ್ನೇರಿ ತಿಮ್ಮಪ್ಪನ ದರ್ಶನ ಪಡೆದ ಬಾಲಿವುಡ್ ಬೆಡಗಿ. ಟಿ20 ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಕ್ಷಣಗಣನೆ. ಟಿಕೆಟ್ ಬುಕಿಂಗ್ನಲ್ಲಿ ವಿದೇಶಿಗರದ್ದೇ ಮೇಲುಗೈ. ಸಾರಸ್ ಕ್ರೇನ್ನ ಸಂರಕ್ಷಣೆಗೆ ಉತ್ತರ ಪ್ರದೇಶ ಬಿಗ್ ಪ್ಲಾನ್. ಸಾರಸ್ ಸರ್ಕ್ಯೂಟ್ ಮೂಲಕ ಇಕೋ ಟೂರಿಸಂ ಅಭಿವೃದ್ಧಿಗೆ ಸರ್ಕಾರ ಮುಂದು. 2026ನೇ ಸಾಲಿನ ಬಜೆಟ್ ಮಂಡಿಸಿದ ಗೋವಾ ಸರ್ಕಾರ. ಪ್ರವಾಸೋದ್ಯಮ ಅಭಿವೃದ್ಧಿಗೆ ಯೋಜನೆಗಳ ಮಹಾಪೂರ. ಖ್ಯಾತ ಬಾಲಿವುಡ್ ನಟಿ ಜಾನ್ವಿ ಕಪೂರ್ ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಟೆಂಪಲ್ ರನ್ ಮಾಡಿದ್ದಾರೆ. ಆಂಧ್ರಪ್ರದೇಶದ ಪ್ರಸಿದ್ಧ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲು ಜಾನ್ವಿ ಅವರು ಆಗಮಿಸಿದ್ದಾರೆ. ಬರೋಬ್ಬರಿ 3550 ಮೆಟ್ಟಿಲುಗಳನ್ನು ಬರಿಗಾಲಿನಲ್ಲಿ ಹತ್ತಿ ತಿಮ್ಮಪ್ಪನ ದರ್ಶನ ಪಡೆದಿರುವುದು ವಿಶೇಷವಾಗಿದೆ. ವೆಂಕಟೇಶ್ವರ ಸ್ವಾಮಿ ಅಂದ್ರೆ ನನಗೆ ಅಪಾರ ನಂಬಿಕೆ. ನಾನು ಆಗಾಗ ತಿರುಪತಿಗೆ ಬಂದು ಮೆಟ್ಟಿಲು ಹತ್ತಿ ದೇವರ ದರ್ಶನ ಪಡೆಯುತ್ತಿರುತ್ತೇನೆ ಎಂದು ಹಿಂದೊಮ್ಮೆ ಜಾನ್ವಿ ತಿಳಿಸಿದರು. ಈಗ ತಮ್ಮ ಹುಟ್ಟುಹಬ್ಬವನ್ನು ತಿರುಪತಿಯಲ್ಲಿ ಆಚರಿಸುವ ಮೂಲಕ ಅಭಿಮಾನಿಗಳ ಮನ ಗೆದ್ದಿದ್ದಾರೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ 2026ರ ಟಿ20 ವಿಶ್ವಕಪ್ ಫೈನಲ್ ಪಂದ್ಯ ನಡೆಯಲಿದೆ. ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಸಂಘರ್ಷದಿಂದಾಗಿ ಈ ಪಂದ್ಯಕ್ಕೆ ವಿದೇಶಿಗರ ಆಗಮನ ಕಡಿಮೆಯಾಗಬಹುದು ಎಂಬ ಅಭಿಪ್ರಾಯ ಮೂಡಿತ್ತು. ಆದರೆ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಈ ಬಾರಿ ಆಗಮಿಸುವ ಕೆಲ ಲಕ್ಸುರಿ ಸ್ಟ್ಯಾಡ್ಗಳ ಪೈಕಿ ಬಹುತೇಕ ಟಿಕೆಟ್ಸ್ ವಿದೇಶಿಗರಿಂದಲೇ ಭರ್ತಿಯಾಗಲಿದೆ. 1 ಲಕ್ಷಕ್ಕೂ ಅಧಿಕ ಸೀಟಿಂಗ್ ಸಾಮರ್ಥ್ಯ ಹೊಂದಿರುವ ಈ ಕ್ರೀಡಾಂಗಣದಲ್ಲಿ 30% ವಿದೇಶಿ ಅಭಿಮಾನಿಗಳೇ ಕಾಣಿಸಿಕೊಳ್ಳಲಿರುವುದಾಗಿ ಅಂಕಿಅಂಶಗಳು ತಿಳಿಸಿವೆ. ಫ್ಲಾರೆನ್ಸ್ ನಗರವೇ ಒಂದು ಜೀವಂತ ವಸ್ತು ಸಂಗ್ರಹಾಲಯ. ಜಗತ್ತಿನ ಪ್ರಸಿದ್ಧ ಕಲಾಕೃತಿಗಳಲ್ಲಿ 25%ಕ್ಕೂ ಹೆಚ್ಚು ಕಲಾಕೃತಿಗಳು ಇಲ್ಲಿಯೇ ಇವೆ ಎಂದು ನಂಬಲಾಗಿದೆ. ಮೈಕೆಲ್ ಆಂಜೆಲೋ ಅವರ ಪ್ರಸಿದ್ಧ ಡೇವಿಡ್ ಪ್ರತಿಮೆ ಮತ್ತು ಬೊಟ್ಟಿಚೆಲ್ಲಿಯವರ ಚಿತ್ರಕಲೆಗಳು ಇಲ್ಲಿನ ಆಕರ್ಷಣೆ. ಇಲ್ಲಿನ ಸಾಂಟಾ ಮಾರಿಯಾ ಡೆಲ್ ಫಿಯೋರ್ ಚರ್ಚ್ನ ಗುಮ್ಮಟವು ಇಂದಿಗೂ ಜಗತ್ತಿನ ಅತಿದೊಡ್ಡ ಇಟ್ಟಿಗೆಯಿಂದ ನಿರ್ಮಿತವಾದ ಗುಮ್ಮಟವಾಗಿದೆ. 15ನೇ ಶತಮಾನದಲ್ಲಿ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಇದನ್ನು ಹೇಗೆ ನಿರ್ಮಿಸಿದರು ಎಂಬುದು ಇಂದಿಗೂ ಇಂಜಿನಿಯರ್ಗಳಿಗೆ ಒಂದು ಅಚ್ಚರಿಯ ವಿಷಯವಾಗಿದೆ. ಅಂದಹಾಗೆ ಫ್ಲಾರೆನ್ಸ್ ನಗರ ಯಾವ ದೇಶದಲ್ಲಿದೆ? ಉತ್ತರ ಪ್ರದೇಶದ ರಾಜ್ಯ ಪಕ್ಷಿಯಾದ ಸಾರಸ್ ಕ್ರೇನ್ನ ಸಂರಕ್ಷಣೆ ಮತ್ತು ಇಕೋ ಟೂರಿಸಂ ಹೆಚ್ಚಿಸಲು ಸಾರಸ್ ಸರ್ಕ್ಯೂಟ್ ಸ್ಥಾಪನೆಗೆ ಮುಂದಾಗಿದೆ. ಮೈನ್ಪುರಿ ಮತ್ತು ಎಟಾವಾ ಜಿಲ್ಲೆಗಳ ಜೌಗು ಪ್ರದೇಶಗಳಲ್ಲಿ ಸಾರಸ್ ಸರ್ಕ್ಯೂಟ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಸರ್ಕಾರ ತಿಳಿಸಿದೆ. ಈ ಯೋಜನೆಯಡಿಯಲ್ಲಿ ಮೈನ್ಪುರಿಯ ಕೀರ್ತುವಾ, ಸಹಸ್, ಜರಾವನ್, ಸೋಜ್ ಮತ್ತು ಸಮನ್ನಲ್ಲಿರುವ ಜೌಗು ಪ್ರದೇಶಗಳು ಒಳಗೊಂಡಿದೆ. ರಾಜ್ಯ ಪಕ್ಷಿಯ ಆವಾಸ ಸ್ಥಾನದ ಸಂರಕ್ಷಣೆಗೆ ಪಣತೊಟ್ಟಿರುವ ಉತ್ತರ ಪ್ರದೇಶ ಇದರೊಂದಿಗೆ ಇಕೋ ಟೂರಿಸಂ ಅಭಿವೃದ್ಧಿಗೂ ಮುಂದಾಗಿದೆ. ಈ ಮೂಲಕ ರಾಜ್ಯದ ಪ್ರವಾಸೋದ್ಯಮ ಪರಿಪೂರ್ಣ ಅಭಿವೃದ್ಧಿಗೆ ಯೋಗಿ ಸರ್ಕಾರ ನಿರ್ಧರಿಸಿದೆ. ಗೋವಾ ಸರ್ಕಾರ 2026ನೇ ಸಾಲಿನ ಬಜೆಟ್ ಮಂಡನೆ ಮಾಡಿದೆ. ಸಿಎಂ ಪ್ರಮೋದ್ ಸಾವಂತ್ ಗೋವಾ ರಾಜ್ಯದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆಯನ್ನು ಬಜೆಟ್ನಲ್ಲಿ ನೀಡಿದ್ದಾರೆ. ಈ ಪೈಕಿ ಗೋವಾ ಪ್ರವಾಸೋದ್ಯಮಕ್ಕೂ ಬಂಪರ್ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಗೋವಾದಲ್ಲಿ ಹೆಚ್ಚುತ್ತಿರುವ ಪ್ರವಾಸಿ ಚಟುವಟಿಕೆಗಳನ್ನು ಗಮನದಲ್ಲಿರಿಸಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ 385 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ವಿದೇಶಿ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಲು ಚಾರ್ಟರ್ ಫ್ಲೈಟ್ ವ್ಯವಸ್ಥೆಯನ್ನು ಮುಂದುವರಿಸಲು ಸರ್ಕಾರ ತೀರ್ಮಾನಿಸಿದೆ. ವೆಲ್ನೆಸ್ ಟೂರಿಸಂ ಹವಾ ಹೆಚ್ಚಿಸುವ ನಿಟ್ಟಿನಲ್ಲಿ ಗೋವಾ ವೆಲ್ನೆಸ್ ಮತ್ತು ಆಯುಷ್ ಪಾಲಿಸಿಯನ್ನ ಜಾರಿಗೆ ತರಲಿದೆ. ವಾಸ್ಕೋ ಸಿಟಿಯ ಅಭಿವೃದ್ಧಿಗೆ 180 ಕೋಟಿ ರೂಪಾಯಿ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಒಟ್ಟಿನಲ್ಲಿ ಗೋವಾ ರಾಜ್ಯದಲ್ಲಿ ಪ್ರವಾಸೋದ್ಯಮದ ಪೂರ್ಣ ಪ್ರಗತಿಗೆ ವೇದಿಕೆಯನ್ನು ಸಿದ್ಧಪಡಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯ ಯಾವ ದೇಶದಲ್ಲಿದೆ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರವೇ ವಿಶ್ವ. ನಮಸ್ಕಾರ.